ಈಗ ಆಲ್ ರೈಟ್, ಮುಂದಕ್ಕೆ ಹೋಗೋಣ ಅಂತ ನಾನು ಹೇಳಲ್ಲ. ಈಗ ಇಲ್ಲ ಸರ್, ನಾನು ಹಿಂಗೆ ನೆಕ್ಸ್ಟು ಬೇರೆದಕ್ಕೆ ಹೋಗೋಣ ಅಂತ ಹೇಳಿದೆ. ಅಜಯ್ ಜೋತ್ ಸಾರ್ ಅನ್ಕೊಂಬಿಟ್ರೆ ನಾನು ಅವ್ರನ್ನ ಕರಿತೀನಿ ಅಂತ. ಸರ್, ನಿಮ್ಮ ಪ್ರೆಸೆನ್ಸೇ ಈ ಕಾರ್ಯಕ್ರಮಕ್ಕೆ ದೊಡ್ಡ ಬ್ಲೆಸ್ಸಿಂಗ್ಸು. ಈಗ ನಾವು ವೇದಿಕೆ ಮೇಲೆ ಶ್ರೀಕಾಂತ್ ಸರ್ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ರಂಗನಾಥ್ ಸರ್ ಅವ್ರು ಮಾತಾಡಲೇಬೇಕು ಅಂತ. ನಾನೇ ಅಲ್ಲಿ ಬರ್ತೀನಿ ಸರ್, ಮೈಕ್ ತಗೊಂಡು. ಬರೀ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ, ಶುಭವಾಗಲಿ, ಗುಡ್ ಲಕ್. ರಂಗನಾಥ್ ಸರ್ಗೆ ದೊಡ್ಡ ಒಂದು ನಿಮಿಷ ಇರಿ. ಈ ರಾಜಕೀಯದಲ್ಲಿ ಇರೋರನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ. ಅದಕ್ಕೆ ರಾತ್ರಿ ಹೊತ್ತಲ್ಲಿ ನನ್ನ ಕೈಲಿ ಭಾಳ ಬೇಗ ಸಿಗಾಕೋತಾರೆ. ಆದರೆ ಈ ಪಾರ್ಟಿನ ಮಾತ್ರ ಅರ್ಥ ಮಾಡ್ಕೊಳಕ್ಕೆ 20 ಸರಿ ಅದನ್ನು ನೋಡಿದ್ರೂ ಅರ್ಥವಾಗಲ್ಲ ಅದನ್ನು ನನಗೆ. ಹಂಗಾಗಿ ನನ್ನ 9 ಗಂಟೆ ಸ್ಟೈಲಲ್ಲಿ ಏನಾದ್ರು ಹೇಳೋಣ ಅಂದರೆ ಇನ್ನೂ ಸಿಗಾಕ್ಕೊಂಡಿಲ್ಲ. ಉಪೇಂದ್ರ ಈ ಫಿಲಮಿಗೆ ಭಾಳ ಕಷ್ಟಪಟ್ಟಿದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಬಿಕಾಸ್ ಮನೋಹರ್ ಅವರು ಇದನ್ನು ಪ್ರೊಡ್ಯೂಸ್ ಮಾಡೋವಾಗ ಆ ಟೈಮಲ್ಲಿ ನನಗೆಲ್ಲ ಒಂದೊಂದಾಗಿ ಯಾವಾಗಲೂ ಹೇಳೋರು ಕಷ್ಟ ಸುಖ ಎಲ್ಲ. ಹಾಗಾಗಿ ದೀರ್ಘಕಾಲದ ನಂತರ ಅವರ ನಿರ್ದೇಶನದಲ್ಲಿ ಬಂದಿದೆ ಈ ಫಿಲಮ್ಮು. ಈ AI UI ಅಂತ ಈ ಮೇಡಮ್ಮು ಹಂಗೇನೆ ಸುಮ್ಮನಿರಲ್ಲ, ಹೇಳ್ತಾನೇ ಇದ್ದಾರೆ. ಆ AI ಏನೇನು ಮಾಡುತ್ತೋ ಮುಂದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೇನು ಮಾಡುತ್ತೋ ಅನ್ನೋದು ನಮಗಿನ್ನೂ ಅರ್ಥವಾಗ್ತಿಲ್ಲ. ಅದೇ ಥರ ಈ UI ಏನು ಮಾಡುತ್ತೋ ಅನ್ನೋದು ಅರ್ಥವಾಗ್ತಿಲ್ಲ ನಮಗೆ, ಕಷ್ಟ. ಬಟ್ ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ ಅನ್ನೋದನ್ನು ನವೀನ್ ಹೇಳಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನೀವು ಇಲ್ಲಿ ಕೂತ್ಕೊಂಡು ಇಷ್ಟು ಜನ 10 ಸರಿ ಚಪ್ಪಾಳೆ ವಿಷಲ್ ಹೊಡೆದ್ರೆ ಪ್ರಯೋಜನ ಇಲ್ಲ. ಆಚೆ ಹೋಗೋಳು ಹೇಳಿ, ಟೀಸರ್ ಫಿಲಮ್ಗೆ ಹೋಗಿದ್ವಿ, ತುಂಬ ರಿಲೀಸ್ಗೆ ಹೋಗಿದ್ವಿ, ತುಂಬ ಚೆನ್ನಾಗಿದೆ ಫಿಲಮು, ಎಲ್ಲ ನೋಡ್ರಪ್ಪ ಅಂತ ಹೇಳಿ, ಆಗ ಅದಕ್ಕೆ ನಿಜವಾದ ಬೆಲೆ ಬರುತ್ತೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಶಿವಣ್ಣ ಅವ್ರಿಗೆ ನನ್ನ ನಮಸ್ಕಾರ ಮತ್ತು ಅಲ್ಲು ಅರವಿಂದ್ ಅವ್ರಿಗೆ ನನ್ನ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್.